ಆರೋಗ್ಯ ಸಚಿವರನ್ನು 277ನೇ ಪ್ರಶ್ನೆಯನ್ನು ಕೇಳೋದಕ್ಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸಭಾಧ್ಯಕ್ಷರೇ, ಉತ್ತರವನ್ನು ಒದಗಿಸಿದ್ದಾರೆ. ಮೂರನೇ ಸಲ ನಾನು ಇದು ಕೇಳ್ತಕ್ಕಂಥದ್ದು. ಪ್ರತಿ ಸಾರಿನೂ ಕೂಡ ತುಂಬ್ತೀವಿ ಅಂತ ವೈದ್ಯರು ಬಂದಿದ್ದಾರೆ. ಆದರೆ ಸಮುದಾಯ ಆರೋಗ್ಯ ಕೇಂದ್ರಗಳಾಗಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ ಅರಮಾಳ್ ಇರ್ಬೋದು, ಮುದೇನೂರು ಇರ್ಬೋದು, ತಾವರ್ಗೆರೆ ಇರ್ಬೋದು, ಯಾವುದೇ ಸ್ಪೆಷಲಿಸ್ಟ್ ಇಲ್ಲ. ಗ್ರಾಮೀಣ ಭಾಗದಲ್ಲಿ ವೈದ್ಯರ ಕೊರತೆ ತುಂಬ ಆಗ್ತಾಯಿದೆ. ದಯವಿಟ್ಟು ತಾವು ಹೇಳಿದ್ರಿ ಮುಂದಿನ ದಿನಮಾನ ತುಂಬತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ಅಂತಕ್ಕಂಥದ್ದನ್ನು ನನಗೆ ಭರವಸೆ ಕೊಟ್ಟಿದ್ರಿ. ಅದು ಇಲ್ಲಿವರೆಗೂ ಕೂಡ ಆ ಒಂದು ಕೋರಿಕೆ ಈಡೇರಿಲ್ಲ. ದಯವಿಟ್ಟು ಅದನ್ನು ತುಂಬಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡಿದೆ. ಮತ್ತು ತಾಲೂಕು ಆಸ್ಪತ್ರೆಯಲ್ಲಿ ತಮಗೆ ಈಗಾಗಲೇ ಹೇಳಿದ್ದೀನಿ ಭಾಳಷ್ಟು ಹೆರಿಗೆಗಳಾಗ್ತವೆ ಇಲ್ಲ ಅಂತಕ್ಕಂಥದ್ದನ್ನು. ಇನ್ನೂ 2-3 ಡಾಕ್ಟರ್ಸ್ದ ಅವಶ್ಯಕತೆ ಇದೆ. ದಯವಿಟ್ಟು ಗ್ರಾಮಾಂತರ ಪ್ರದೇಶ ಆಗಿರೋದ್ರಿಂದ ಯಾವುದೇ ವೈದ್ಯರು ಅಲ್ಲಿ ಬರೋದಕ್ಕೆ ಆಸಕ್ತಿಯನ್ನು ತೋರ್ತಾ ಇಲ್ಲ. ದಯವಿಟ್ಟು ಅದನ್ನು ಹೇಗೆ ಮಾಡ್ತಿರೋ ಗೊತ್ತಿಲ್ಲ, ಅದನ್ನು ತುಂಬಿಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮುಂದೆ ಮಾಡೋಕ್ಕೆ ಬಯಸ್ತೇನೆ. ನಮಗೆ ಒಂದು ನಿಮಿಷ, ನಮಗೆ ಆಸ್ಪತ್ರೆ ಕಟ್ಟಡಗಳಿವೆ KKRDBಯಲ್ಲಿ, ಹಾಗೆ ಎಲ್ಲ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ, ಎಲ್ಲ ಮೆಟೀರಿಯಲ್ಸ್ಗಳು ಕೊಡ್ತೇವೆ. ಆದರೆ ವೈದ್ಯರ ಕೊರತೆ ಮತ್ತು ಸಿಬ್ಬಂದಿ ಕೊರತೆ ತುಂಬ ಇದೆ. ಅದನ್ನು ತುಂಬತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮ ವಿನಂತಿಯನ್ನು ಮಾಡಿಕೊಳ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ದೊಡ್ಡನಗೌಡರು ಅವರ ಪ್ರಶ್ನೆಗೆ ಎಲ್ಲ ಉತ್ತರವನ್ನು ಕೊಟ್ಟಿದ್ದೇನೆ. ಈಗ ಈ ಖಾಲಿ ಹುದ್ದೆಗಳ ಬಗ್ಗೆ ಸಾಕಷ್ಟು ಪ್ರಯತ್ನಗಳನ್ನು ನಾವು ತುಂಬಿಸೋದಕ್ಕೆ ಮಾಡ್ತಾ ಇದ್ದೇವೆ. ಅವ್ರು ಹೇಳಿದಾಗೆ ವೈದ್ಯರ ಕೊರತೆಯನ್ನು ಭಾಳಷ್ಟು ಮಟ್ಟಿಗೆ ನೀಗಿಸುವಂಥದ್ದು ಆಗಿದೆ. ನಮ್ಮ ಏನು ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ಅಡಿಯಲ್ಲಿ ಈ ವರ್ಷ ಸುಮಾರು 1500 MBBS ಡಾಕ್ಟರ್ಗಳನ್ನು ನಾವು ಎಲ್ಲ ಕಡೆ ವೇಕೆನ್ಸೀಸ್ ಎಲ್ಲ ಭರ್ತಿ ಮಾಡಿದ್ದೀವಿ. ತಜ್ಞ ವೈದ್ಯರದ್ದು ಕೂಡ ಮಾಡೋದಕ್ಕೆ ಇದೆ. ಅದು ಅವರು ಸ್ವಲ್ಪ ಕೋರ್ಟಲ್ಲಿ ಹೋಗಿದ್ದಾರೆ. ಸೊ ನಾಳೆ ಮತ್ತೆ ನಮ್ಮ AG ಅವರು ಮತ್ತು ಅವ್ರ ಹತ್ರ ಮಾತಾಡಿದ್ದೀನಿ. ಆ ಕೋರ್ಟ್ ಸ್ಟೇ ಒಂದು ವೆಕೇಟ್ ಆದರೆ ಈವನ್ PG ಡಾಕ್ಟರ್ಸು ಕೂಡ ಎಲ್ಲ ವೇಕೆನ್ಸೀಸನ್ನು ನಾವು ಫಿಲಪ್ ಮಾಡೋದಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಉಳಿದಿರ್ತಕ್ಕಂಥ ಸಿಬ್ಬಂದಿಗಳಲ್ಲಿ ಈಗ ಏನು ನಮ್ಮ ನರ್ಸಸ್ ಇರ್ಬೋದು, ಆಮೇಲೆ ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ಆಮೇಲೆ ಫಾರ್ಮಸಿಸ್ಟ್ ಇರ್ಬೋದು. ಅಶ್ವಥ್ ನಾರಾಯಣ್ ನಂಬರ್ಸ್ ಒಂದು ಹೇಳಿ ಅಂತ. ಈಗ ನಂಬರ್ಸ್ ಹೇಳ್ತಾ ಇರುವಂತ ಬರೀ ಸ್ಪೆಷಲಿಸ್ಟ್ ಅಂದ್ರೆ ಎಷ್ಟು ಜನ? ಅಶ್ವಥ್ ನಾರಾಯಣ್ ಅವರೇ ನೋಡಿ ಅಂಕಿಅಂಶಗಳು ಹೇಳಿ ಅಂತ. ಅಂಕಿಅಂಶ ಹೇಳಿದೆ 1500 ಉತ್ತರ ಕೊಡಬೇಡಿ. ಅದಕ್ಕೆ ಈಗಾಗಲೇ ಹೇಳಿದ್ದೇನೆ, 1500 MBBS ಕಂಪಲ್ಸರಿ ಮೆಡಿಕಲ್ ಸರ್ವಿಸ್ ತಗೊಂಡಾಯ್ತು. ಇನ್ನು ಸುಮಾರು ನಮಗೆ 800ರಿಂದ 900 ಈಗ ನನಗೆ ಜ್ಞಾಪಕ ಇರತಕ್ಕಂಥದ್ದು ತಜ್ಞ ವೈದ್ಯರು ಖಾಲಿ ಹುದ್ದೆಗಳೇನಿದೆ ಅದನ್ನು ಭರ್ತಿ ಮಾಡೋದಕ್ಕೆ ಅವರನ್ನು ಕೂಡ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ. ಆದರೆ ಕೋರ್ಟಲ್ಲಿ ಹೋಗಿರೋದ್ರಿಂದ ಅದನ್ನು ಆದಷ್ಟು ಬೇಗ ಇತ್ಯರ್ಥ ಆಗ್ತಕ್ಕಂಥ ಒಂದು ಹಂತಕ್ಕೆ ಬಂದಿದೆ. ಈಗ ಫೈನಲ್ ಇದರಲ್ಲಿದೆ ಕೋರ್ಟ್ನಲ್ಲಿ. ಅದಾದರೆ ಅದನ್ನು ಕೂಡ ನಾವು ಭರ್ತಿ ಮಾಡ್ತೀವಿ. ಉಳಿದಿರ್ತಕ್ಕಂಥದ್ದು ಸುಮಾರು 600 ಶುಶ್ರೂಷಕರನ್ನು ನೇಮಕ ಮಾಡೋದಕ್ಕೆ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಬಂದಿದೆ. ಅದನ್ನು ಮ್ಯಾಪಿಂಗ್ ಮಾಡ್ತಾ ಇದ್ದೀವಿ. ಇನ್ನು 400 ಟೆಕ್ನಿಷಿಯನ್ಸ್ನ ತೊಗೊಳ್ಳೋದಕ್ಕೆ ಅದನ್ನು ಕೂಡ ಎಲ್ಲಿ ಅಗತ್ಯ ಹೆಚ್ಚಿದೆ ಅದನ್ನು ಮ್ಯಾಪ್ ಮಾಡ್ತಾ ಇದ್ದೀವಿ. ಇನ್ನೂ 400 ಫಾರ್ಮಸಿಸ್ಟ್ ಕೂಡ ತೊಗೊಳ್ಳೋದಕ್ಕೆ ನಮಗೆ ಪರ್ಮಿಷನ್ ಕಾಂಟ್ರಾಕ್ಟ್ ಮೇಲೆ ಬಂದಿದೆ. ಅದನ್ನು ಕೂಡ ಈ ಎಲ್ಲ ಪ್ರೊಸೆಸ್ ಈ ತಿಂಗಳು ಮುಗೀತದೆ. ಸೊ ಅವ್ರನ್ನೆಲ್ಲನೂ ಕೂಡ ಮ್ಯಾಪಿಂಗ್ ಮಾಡಿ ಎಲ್ಲಿ ಅಗತ್ಯ ಹೆಚ್ಚಿದೆ ಅಲ್ಲಿಗೆ ಆ ಖಾಲಿ ಹುದ್ದೆಗಳನ್ನು ಸುಮಾರು ಏನು ಇದೆಲ್ಲ ಸೇರಿದ್ರೆ ಒಂದು 3000 ಖಾಲಿ ಹುದ್ದೆಗಳಿದೆ. ಒಂದು 1500 ನಾನು ಫಿಲಪ್ ಮಾಡಿಸ್ತೀನಿ. ಅದೇ ರೀತಿಯಾಗಿ ನಮ್ಮ ಏನು ಹಿಂದೆ 800 ಜನ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಅದು ಹೆಚ್ಚು ಕಡಿಮೆ ಈಗ ಮುಕ್ತಾಯ ಆಗಿದೆ. ಈಗ ಅವ್ರಿಗೆ ನಾವು ಬರೋ ತಿಂಗಳು ಎಲ್ಲ ಕಡೆ ಕೌನ್ಸಿಲಿಂಗ್ ಮುಖಾಂತರ ಅವ್ರಿಗೆ ನಾವು ಪೋಸ್ಟ್ ಕೊಡ್ತೀವಿ. 800 ಫಾರ್ಮಸಿಸ್ಟು, ಟೆಕ್ನಿಷಿಯನ್ಸು, ಬೇರೆ ಬೇರೆ ಆಫೀಸರ್ಸು, ಒಂದು 830 ಚಿಲ್ಲರೆ ಹೆಚ್ಚು ಕಡಿಮೆ ಅಷ್ಟು ಈಗ ರೆಕ್ರೂಟ್ಮೆಂಟ್ ಪ್ರೋಸೆಸ್ ಮುಗಿದಿದೆ. ಸೊ ಬರೋ ತಿಂಗಳು ನಾವು ಅವ್ರಿಗೆ ಯಾವ್ಯಾವ ಪೋಸ್ಟ್ಗೆ ಹೋಗಬೇಕು ಅಂತ ನಾವು ಅವ್ರನ್ನ ಕೌನ್ಸಿಲಿಂಗ್ ಮುಖಾಂತರ ಅವ್ರನ್ನೂ ಹಾಕ್ತಾ ಇದ್ದೀವಿ. ಮತ್ತು ಈ ರೀತಿಯಾಗಿ 223 ಈಗ ಯಾಕಂದರೆ ಅಶ್ವಥ್ ನಾರಾಯಣ್ ಅವ್ರ ಫಿಗರ್ಸೇ ಕೇಳ್ತಾ ಇದ್ದಾರೆ, 223 ವೈದ್ಯರು ಮತ್ತು ತಜ್ಞ ವೈದ್ಯರನ್ನು ನೇಮಕಾತಿ ಮಾಡೋದು ಕೂಡ ಆದೇಶ ಆಗಿದೆ. ಅದು ಈಗ DPR ಅಲ್ಲಿ ಸ್ಪೆಷಲ್ ರೂಲ್ಸ್ ನಡೀತಾ ಇದೆ. ಬರೋ ತಿಂಗಳು ನಾವು ಅಥವಾ ಜನವರಿಯಲ್ಲಿ KEA ಕೊಡ್ತೀವಿ. ಏಪ್ರಿಲ್ಗೆ ಮೇಗೆ ರೆಕ್ರೂಟ್ಮೆಂಟ್ ಪ್ರೊಸೆಸ್ ಮುಗೀತದೆ. ಈ ಹಂತದಲ್ಲಿ ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಇವತ್ತು ನಾವು ನಮ್ಮಲ್ಲಿಂದ ಡೆಪ್ಯುಟೇಷನಿಂದ ಬೇರೆ ಬೇರೆ ಇಲಾಖೆಗೆಲ್ಲ ಹೋಗಿದ್ರು, ಅದನ್ನೆಲ್ಲ ನಾವು ವಾಪಸ್ ತರಿಸಿ ಅವರಿಗೆಲ್ಲ ನಮ್ಮ ಇಲಾಖೆಗೆ ತೊಗೊಂಡಿದ್ದೇವೆ. ಫುಡ್ ಸೇಫ್ಟಿಯಲ್ಲಿ ನಮ್ಮ ಡಾಕ್ಟರ್ಸ್ ಎಲ್ಲ ಹೋಗಿ ಕೆಲಸ ಮಾಡ್ತಾಯಿದ್ರು, ಅವರನ್ನು ಕೂಡ ನಾವು ವಾಪಸ್ ತೆಗೆದುಕೊಂಡು ಮತ್ತೆ ಅವರಿಗೆಲ್ಲ ನಾವು ಎಲ್ಲಿ ಅಗತ್ಯ ಇದೆ ಹೆಚ್ಚು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ಅವ್ರೇನು ಕೇಳಿದ್ದಾರೆ ಖಂಡಿತ ಅದನ್ನು ನೀಗಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಅದಕ್ಕೆ ಒಂದು ಪೂರಕ ತಾವು ಈಗಾಗಲೇ ಹೇಳಿದಿರಿ, ಸಂಪೂರ್ಣವಾಗಿರ್ತಕ್ಕಂಥ ವಿವರ ಕೊಟ್ಟಿದ್ದೀರಿ. ಆದರೆ ಸ್ಪೆಷಲಿಟೀಸ್ ಇಲ್ಲದೆ ಹೋದರೆ ಈಗಾಗಲೇ MBBS ಡಾಕ್ಟ್ರನ್ನ ತಾವು ತುಂಬಿದ್ದೀರಿ. ಬಟ್ ಏನಾಗ್ತದೆ, ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ಡಾಕ್ಟ್ರು
ಸ್ಪೆಷಲಿಟೀಸ್ ಇಲ್ಲದೆ ಹೋದ ಸಂದರ್ಭದಲ್ಲಿ ಅವರು ತಾಲೂಕು ಕೇಂದ್ರಕ್ಕೆ ಬರೀತಾರೆ, ಅಲ್ಲಿ ವೈದ್ಯನ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಇಲ್ಲೂ ಕೂಡ ಇಲ್ಲ, ತಾಲೂಕು ಕೇಂದ್ರದಲ್ಲೂ ಕೂಡ ಇಲ್ಲ, ಅವ್ರು ಜಿಲ್ಲಾ ಕೇಂದ್ರಕ್ಕೆ ಕಳಿಸ್ತಾರೆ. ಅಂದರೆ ಸುಮಾರು 60-70 ಕಿಲೋಮೀಟರ್ ಅಲಿದಾಡ್ತಕ್ಕಂಥದ್ದು ಆಗ್ತಾಯಿದೆ ಹೊರತು ರೋಗಿಗಳಿಗೆ ಸರಿಯಾದ ವ್ಯವಸ್ಥೆ ಚಿಕಿತ್ಸೆ ಆಗೋದಿಲ್ಲ. ಅದಕ್ಕೆ ಇದು ಮನಗಂಡು ತಾವು ದಯವಿಟ್ಟು ಭಾಳ ಬೇಗ ತುಂಬಬೇಕು ಅಂತಕ್ಕಂಥ ವಿನಂತಿ. ನಾನು 3 ಸಲ ಇದನ್ನು ಕೇಳಿದ್ದೀನಿ ಸರ್. ಅದಕ್ಕೆ ಈ ಸಾರಿ ಆದರೂ ಇದಕ್ಕೆ ಕೊನೆ ಕಾಣಿಸ್ಬೇಕು ಅಂತ ನನ್ನ ವಿನಂತಿ. ಆಗ್ತದೆ ಎಲ್ಲ ಚವಾನ ಎಲ್ಲ ಮಾತ್ರ ಆಗ್ತದ, ಅದು ಸೇಮ್ ಅದಕ್ಕೆ ಉತ್ತರ ಕೊಟ್ಟಿದಾರಲ್ಲ. ಮಾನ್ಯ ಅಧ್ಯಕ್ಷರೇ, ಹೊಸ ನೇಮಕಾತಿಗಳ ಭರ್ತಿಯನ್ನ ಅವ್ರು ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಸ್ವಾಗತಿಸ್ತೇನೆ. ಇದರ ನಡುವೆ ನಿಮ್ಮ ಇಲಾಖೆಯ ಕಾರ್ಯದರ್ಶಿಗಳು ಒಂದು ಹೊಸ ಪ್ರಸ್ತಾವನೆಯನ್ನು ಮುಂದಿಟ್ಟಿರುವಂಥದ್ದು, ಸಮುದಾಯ ಆರೋಗ್ಯ ಕೇಂದ್ರದ ತಜ್ಞ ವೈದ್ಯರನ್ನ ಸ್ಥಳಾಂತರಿಸಬೇಕು ಅಂತ. 30 ಹೆರಿಗೆಗಳನ್ನ ಎಲ್ಲಿ ಆಗೋದಿಲ್ಲ ಅಂತ ಕಡೆಗಳಲ್ಲಿ ತಜ್ಞ ವೈದ್ಯರನ್ನ ಬದಲಾಯಿಸ್ತೀವಿ ಎನ್ನುವಂಥ ಮಾತನ್ನು ಈಗಾಗಲೇ ಉಲ್ಲೇಖ ಮಾಡಿದ್ದಾರೆ. ಬರೀ ಹೆರಿಗೆಯನ್ನು ಮಾತ್ರ ಮಾನದಂಡವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬೇರೆ ಬೇರೆ ವೈದ್ಯರುಗಳು ಬಂದರೆ ಮಾತ್ರ ಇದು ಸಾಧ್ಯ. ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ಸರ್ಕಾರದ ನಿಲುವೇನಿದೆ? ನೀವು ಆ ಥರದನ್ನ ಚಿಂತೆ ನಡೆಸಿದ್ದೀರಾ? ನಮ್ಮಂಥ ಮಲೆನಾಡಿನ ಭಾಗಗಳಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿದೆ, ಅದನ್ನೆಲ್ಲದನ್ನು ಕೂಡ ಒಂದೇ ಕಡೆ ನೀವು ತಗೊಬಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮಸ್ಯೆ ನಿರ್ಮಾಣ ಆಗ್ಬೋದು. ಸೊ ಈ ಹಿನ್ನೆಲೆಯಲ್ಲಿ ಸರ್ಕಾರದ ಚಿಂತನೆ ಏನಿದೆ ಅಂತ ಹೇಳಿ. ಇಲ್ಲ ಮಾನ್ಯ, ಇನ್ನೊಂದು ಪ್ರಶ್ನೆ ಕೂಡ ಇದೇ ಸಬ್ಜೆಕ್ಟ್ ಮೇಲೆ ಇದೆ, ಮುಂದೆನೂ ಕೂಡ ಅದೇ ಸಬ್ಜೆಕ್ಟ್ ಬರ್ತದೆ ಚರ್ಚೆಗೆ. ಏನಂತ ಹೇಳಿದ್ರೆ, ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿಯೊಂದು ತಾಲೂಕು ಆಸ್ಪತ್ರೆ 24 ಗಂಟೆ ಸೇವೆ ನೀಡಬೇಕು. ಮಾನ್ಯ ಸಭಾಧ್ಯಕ್ಷರೇ, ಪ್ರತಿಯೊಂದು ತಾಲೂಕು ಆಸ್ಪತ್ರೆಯಲ್ಲಿ ಈಗ ಅನೇಕ ಕಡೆ ಒಬ್ಬರು ಸ್ತ್ರೀರೋಗ ಅಥವಾ ಪ್ರಸೂತಿ ತಜ್ಞರು ಇರ್ತಾರೆ, ಒಬ್ಬರು ಅರವಳಿಕೆ ತಜ್ಞರು ಇರ್ತಾರೆ, ಒಬ್ಬರು ಪೀಡಿಯಾಟ್ರಿಷಿಯನ್ ಇರ್ತಾರೆ, ಮಕ್ಕಳ ತಜ್ಞರು ಇರ್ತಾರೆ. 4 ಗಂಟೆ ಮೇಲೆ ಯಾರೂ ಇಲ್ಲ. 3 ಜನ ಇದ್ದರೂ ಕೂಡ 4 ಗಂಟೆ ಮೇಲೆ ಹೊರಟುಬಿಡ್ತಾರೆ. ಆಮೇಲೆ ಖಾಲಿ ಇರ್ತದೆ ತಾಲೂಕು ಆಸ್ಪತ್ರೆಗಳು. ನಾವೇನು ಮಾಡ್ತಾ ಇದ್ದೀವಿ ಈಗ, ಎಲ್ಲ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಸರ್ವಿಸ್ ಸಿಗಬೇಕು ಅಂತೇಳಿ 2 ಸ್ತ್ರೀರೋಗ ತಜ್ಞರು, 2 ಅರವಳಿಕೆ ತಜ್ಞರು, 2 ಪೀಡಿಯಾಟ್ರಿಷಿಯನ್ನು, ಒಬ್ಬರು ರೇಡಿಯಾಲಜಿಸ್ಟು ಕಂಪಲ್ಸರಿ ಇರಬೇಕು ಅಂತ, ಮತ್ತು ಫಿಸಿಷಿಯನ್ ಕಂಪಲ್ಸರಿ ಇರಬೇಕು ಅಂತ ಮಾಡ್ತಾ ಇದ್ದೀವಿ. ಸೊ ಎಷ್ಟೇ ಗಂಟೆಗೆ ಜನ ಆಸ್ಪತ್ರೆಗೆ ಬಂದಾಗ ಸರ್ವಿಸ್ ಸಿಗಬೇಕು. ಯಾಕೆ ಈ ಬಾಣಂತಿ ಸಾವಾಗುವಂಥದ್ದು ಕ್ರಿಟಿಕಲ್ ಆಗುವಂಥದ್ದು ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಅಲ್ಲಿ ಹೋದಾಗ ಡಾಕ್ಟರ್ ಸಿಗೋದಿಲ್ಲ, ಮತ್ತು ಜಿಲ್ಲೆಗೆ ಹೋಗಬೇಕು, ಇನ್ನೊಂದು ಆಸ್ಪತ್ರೆಗೆ ಹೋಗಬೇಕು. ಆ ಕ್ರಿಟಿಕಲ್ ಸಂದರ್ಭದಲ್ಲಿ ಅವರು ಅನೇಕ ಜನ ಮೃತಪಡ್ತಕ್ಕಂಥ ಸನ್ನಿವೇಶಗಳು ಆಗ್ತಾ ಇರ್ತಕ್ಕಂಥದ್ದು. ಸೊ ಸರ್ವಿಸಸ್ ಇಂಪ್ರೂವ್ ಆದ ತಾಲೂಕು ಆಸ್ಪತ್ರೆಯಲ್ಲಿ 24 ಗಂಟೆ ಡಾಕ್ಟರ್ ಸಿಗ್ತಾರೆ ಅಂತ ಜನರಿಗೆ ನಂಬಿಕೆ ಇದ್ದರೆ ಹೆಚ್ಚಿನ ಸಂಖ್ಯೆ ಅವಾಗ ತಾಲೂಕು ಆಸ್ಪತ್ರೆಗೆ ಬರ್ತಾರೆ, ಜಿಲ್ಲಾ ಆಸ್ಪತ್ರೆಗೆ ಹೋಗಲ್ಲ. ಜಿಲ್ಲಾ ಆಸ್ಪತ್ರೆ ಓವರ್ಲೋಡ್ ಆಗಿರ್ತದೆ, ಸಿಕ್ಕಾಪಟ್ಟೆ ಪ್ರೆಷರು. ಸೊ ಇದು ಒಂದು ಕಡೆ. CHCಗಳಲ್ಲಿ ಎಲ್ಲಿ ಪರ್ಫಾರ್ಮೆನ್ಸ್ ಭಾಳ ಕಮ್ಮಿ ಇದೆ, ಅಲ್ಲಿ ನಾವು ಅಲ್ಲಿ ಗೈನಕಾಲಜಿಸ್ಟ್ ಏನೋ ತೆಗೆದ್ರೆ ಅವ್ರ ಬದಲಿ ನಾವು ಅವ್ರಿಗೆ ಅಡಿಷನ್ ಆಗಿ 2 MBBS ಡಾಕ್ಟರ್ಸ್ ಕೊಡ್ತೀನಿ. ಸೊ CHCಗಳಿಗೆ 4 ಗಂಟೆ ಮೇಲೆ ಅದು ಬಂದ್. ಸೊ ಈಗ ನಾನು 3 MBBS ಡಾಕ್ಟರ್ಸ್ ಕೊಡುವಂಥ ಕೆಲಸ ಮಾಡಿ, CHCಗಳು ಕೂಡ 24/7 ನಡಿಬೇಕು. ಎಷ್ಟೇ ಗಂಟೆಗೆ ಹೋದ್ರೂ ಕೂಡ ಅಲ್ಲೊಬ್ಬ MBBS ಡಾಕ್ಟರ್ ಇರಬೇಕು, ಅಟೆಂಡ್ ಮಾಡಬೇಕು. ಯಾಕಂದರೆ ಬೇಸಿಕ್ ಸರ್ವಿಸಸ್ ಎಲ್ಲ ಕೊಡ್ಬೋದು. ಮತ್ತು ಅಲ್ಲಿ ಒಬ್ಬ ಫಿಸಿಷಿಯನ್ ಕೂಡ ಹಾಕ್ತೀವಿ. ಫಿಸಿಷಿಯನ್ ಇರೋದ್ರಿಂದ ಅವರು ಸ್ಪೆಷಾಲಿಟಿ ಸರ್ವಿಸಸ್ ಕೂಡ ಕೊಡ್ತಾರೆ. ಸೊ ಈ ಥರ ಮಾಡಿ ನಾವು CHC 24/7 ನಡಿಬೇಕು, ತಾಲೂಕು ಆಸ್ಪತ್ರೆ 24/7 ನಡಿಬೇಕು. ಈ ಒಂದು ಮಾನದಂಡದ ಅಡಿಯಲ್ಲಿ ನಾವು ಈ ಒಂದು ಪರಿಷ್ಕರಣೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲಿ ಒಳ್ಳೆ ಸೇವೆ ಈಗ ನೀಡ್ತಾ ಇದ್ದಾರೆ ಅಲ್ಲೆಲ್ಲೂ ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ಈ ಪ್ರಕಾರ ಮಾಡ್ತಾ ಇದ್ದೀವಿ. ನಿಮ್ಮ ಚಿಂತನೆ ಸರಿ ಇದೆ, ನೀವು ಆ ಇಲಾಖೆ ನಡೆಸಿದ್ರಿ. ತಾಲೂಕು ಹೆಡ್ ಕ್ವಾರ್ಟರ್ ಹಾಸ್ಪಿಟ್ಲು ಚೆನ್ನಾಗಾಗಬೇಕು, ಫುಲ್ ಸ್ಟ್ರೆಂಥನ್ ಆಗಬೇಕು ಅಂತ ನಿಮ್ದೇನು ಚಿಂತನೆ ಇದೆ ಅದ್ರ ಬಗ್ಗೆ ನನ್ನ ಸ್ವಾಗತ. ನೀವು ಅದನ್ನ ಯಾವುದೋ PHC ಇಂದ ತೆಗೆದು ತಾಲೂಕು ಹಾಸ್ಪಿಟ್ಲಿಗೆ ಕೊಟ್ಬಿಟ್ರೆ PHCಗಳ ಕಥೆ ಏನಾಗಬೇಕು? ನಂಬರ್ 1. ಎರಡನೇದು, CHCಗಳಲ್ಲಿರುವಂಥ ತಜ್ಞ ವೈದ್ಯರುಗಳನ್ನ ಅಥವಾ ಸ್ತ್ರೀರೋಗ ತಜ್ಞರನ್ನ ವ್ಯತ್ಯಾಸ ಮಾಡ್ತೀರಿ ಅಂತ ಹೇಳ್ತಾ ಇದ್ದೀರಿ. ನಾನು ಉದಾಹರಣೆಗೆ ತುಂಬ ಬೆಳೆಸ್ಲಿಕ್ಕೆ ಹೋಗಲ್ಲ. ಈಗ ನಮ್ಮಲ್ಲಿ ಹೊಸ ತಾಲೂಕುಗಳ ರಚನೆ ಆಗಿದೆ. ಹೊಸ ತಾಲೂಕು ರೆವಿನ್ಯೂ ತಾಲೂಕು ಆಯ್ತು, ಬಟ್ ಆ ತಾಲೂಕು ಹಾಸ್ಪಿಟ್ಲ್ ಆಗಿಲ್ಲ, ಇನ್ನೂ ಅದು CHC ಆಗೇ ಇದೆ. ಈಗ ಉದಾಹರಣೆ ಹೆಬ್ರಿ CHC, ಕೋಟಾ CHC ಈಗೆಲ್ಲ ಇದೆ. ನೀವು ಅಲ್ಲಿರುವಂತ ತಜ್ಞ ವೈದ್ಯರನ್ನ, ಸ್ತ್ರೀರೋಗ ತಜ್ಞರನ್ನ ನೀವು ಬೇರೆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಆ ತಾಲೂಕು ಹೆಡ್ ಕ್ವಾರ್ಟರ್ಗಳ ಕಥೆ ಏನಾಗಬೇಕು? ಸೊ ಈ ಹಿನ್ನೆಲೆಯಲ್ಲಿ ಸ್ವಲ್ಪ ಮರುಚಿಂತನೆ, ಸ್ವಲ್ಪ ಚರ್ಚೆ ಆಗಬೇಕು ಇದ್ರ ಬಗ್ಗೆ. ಚರ್ಚೆ ಮಾಡೋದಕ್ಕೆ ತಯಾರಾಗಿದ್ದೀವಿ. ಈಗ ನಾವೀಗ ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಮಾನ್ಯ ಸಭಾದ ಇದ್ರ ಬಗ್ಗೆ ಚರ್ಚೆನೇ ತಗೊಳ್ಳಿ. ಇಲ್ಲ, ಈಗ ನಿಮ್ಮ ಅಡ್ಮಿನಿಸ್ಟ್ರೇಟಿವ್ ವಿಚಾರದಲ್ಲಿ ತಾವೆಲ್ಲೊಂದು ವಿಚಾರ ಇದೆ, ಮತ್ತು ಪ್ರಾಕ್ಟಿಕಲ್ ಎಲ್ಲ ಅದಕ್ಕಾಗಿ ನೀವು ಕಿಲೋಮೀಟರ್ ಫಿಕ್ಸ್ ಮಾಡಬೇಕು. ಇಫ್ ಇಟ್ CHC ಒಂದು ತಾಲೂಕು ಆಸ್ಪತ್ರೆಯಿಂದ CHC ಒಂದು 25 ಕಿಲೋಮೀಟರ್ ವ್ಯಾಪ್ತಿಯಲ್ಲಿದ್ದರೆ ಆವಾಗ ನಿಮ್ಮ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾಕೆ ನಮ್ಮ 108 ಆಂಬ್ಯುಲೆನ್ಸ್ ಇದೆ, 10-20 ನಿಮಿಷ ಹೋಗಿ ಮುಡ್ತದೆ. ಮತ್ತು 50-60-40 ಕಿಲೋಮೀಟರ್ ಇದ್ದಾಗ ದಿಸ್ ಒನ್ ಬಿ ವೆರಿ ಪ್ರಾಕ್ಟಿಕಲ್. ಯಾಕೆಂದರೆ ಅಲ್ಲಿಂದ ಅವರು ಇಲ್ಲಿಗೆ ಬರಬೇಕಾದ್ರೂ ಕೂಡ ಬಲ ಕಷ್ಟದ ಪರಿಸ್ಥಿತಿ. ಸೊ ಅದನ್ನು ನೋಡೋದು ಬೆಟರ್ ಇದರಲ್ಲಿ. ಸಭಾಧ್ಯಕ್ಷರೇ, ಈ ಥರ ದೂರ ಇರುವಂಥ ಪ್ರದೇಶಗಳಾದರೆ ಅಲ್ಲಿ ನಾವು ಅದನ್ನು ಟಚ್ ಮಾಡೋಕೆ ಹೋಗಲ್ಲ. ಆಯ್ತು ಸಭಾಧ್ಯಕ್ಷರೇ. ಮತ್ತು ಏನಾಗಿದೆ ಗೊತ್ತಾ, ನಾನು ಟೀಕೆ ಮಾಡ್ತಿಲ್ಲ, ಭೌಗೋಳಿಕ ಅಂತ ಹೇಳಿಲ್ಲ ಅವರು. ಅವ್ರೇನ್ ಹೇಳಿದಾರೆ ಅಂದ್ರೆ 20,000 ಜನಸಂಖ್ಯೆ ಅಂತ ಉಲ್ಲೇಖ ಮಾಡಿದ್ದಾರೆ.
ನಮ್ಮಲ್ಲಿ 20,000 ಜನಸಂಖ್ಯೆ ಅಂತಂದ್ರೆ ನೀವು ಕಿಲೋಮೀಟರ್ ಗಟ್ಟಲೆ ಎಷ್ಟು ದೂರ ಹೋಗ್ಬೇಕು ನಾವು? ನಮ್ಮಲ್ಲಿ ಮಲೆನಾಡಿಗೂ ಇದಕ್ಕೂ ಬಹಳ ವ್ಯತ್ಯಾಸ ಆಗಿದೆ. ನೀವು ಜನಸಂಖ್ಯೆನ ಆಧಾರವಾಗಿ ಇಟ್ಕೊಂಡು ಮಾಡಿದ್ರೆ ಬಹಳ ಸಮಸ್ಯೆ ಆಗುತ್ತೆ. ದೂರ ಇರುವಂತ ಪ್ರದೇಶಗಳಾದ್ರೆ ಅದು ಒಂದು ಮಾನದಂಡ ಇಟ್ಕೊಂಡಿದ್ದೇವೆ. ನಿಮ್ಮ ಆರ್ಡರ್ ಹಂಗಿಲ್ಲ ಅಂತ, ನನ್ನ ಹತ್ರ ಆರ್ಡರ್ ಇದೆ, ನಿಮ್ಮ ಆರ್ಡರ್ ಹಂಗಿಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾವ ಆರ್ಡರ್? ಸೆಕ್ರೆಟರಿ ಇದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾಡಿ ನಮ್ಮಲ್ಲಿರುವಂತ ಇಂಟರ್ನಲ್ ಡಿಸ್ಕಷನ್ಸ್ ಬಗ್ಗೆ ನೀವು ಅದ್ರ ಬಗ್ಗೆ ನಮ್ಮ ತೀರ್ಮಾನ ಯಾವುದೇ ಒಂದು ಫೈಲ್ ಆಗ್ಲಿಲ್ಲ. ಮತ್ತೆ ಅದ್ರಲ್ಲಿ ನಮ್ಗೇನಾದ್ರೂ ಈಗ ನಾವು ಆಗಿದೆ ಸರ್. ಈಗ ನಾವು ಮಾನ್ಯ ಸಭಾಧ್ಯಕ್ಷರೇ, ಈಗ ನಾವು ಮುಕ್ತವಾಗಿದ್ದೇವೆ. ನಮ್ಗೇನಂತ ಹೇಳಿದ್ರೆ ಅಂತಿಮವಾಗಿ ಜನರಿಗೆ ಒಳ್ಳೆ ಸೇವೆ ಸಿಗಬೇಕು, ಅದು ನಮ್ಮ ಮುಖ್ಯ ಗುರಿ ಆಗಬೇಕು, ಆಯ್ತಾ? ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ಹೋದ್ರೆ ಡಾಕ್ಟರ್ಗಳು ಸಿಗ್ತಾರೆ ಅಂತ ಭಾವನೆ ಬರಬೇಕು, ಔಷಧಿ ಸಿಕ್ಕತ್ತೆ ಅಂತ ಭಾವನೆ ಬರಬೇಕು, ಮತ್ತು ಎಷ್ಟು ಗಂಟೆಗೆ ಹೋದ್ರು ಕೂಡ ಅಲ್ಲಿ ಸರ್ವಿಸಸ್ ಸಿಕ್ಕತ್ತೆ ಅಂತ ಭಾವನೆ ಬರಬೇಕು. ಅವಾಗ ಏನಾಗ್ತದೆ, ನಮ್ಮ ಆಸ್ಪತ್ರೆಗೆ ಬರ್ತಾರೆ. ಇಲ್ಲದೆ ಹೋದ್ರೆ ಎಲ್ಲರೂ ಕೂಡ ಪ್ರೈವೇಟು ಮತ್ತು ಖಾಸಗಿ ಆಸ್ಪತ್ರೆಗೆ ಹೋಗ್ತಕ್ಕಂಥದ್ದು ಆಗ್ತದೆ. ಮತ್ತು ಕೆಲವು ಕಡೆ ಮಾನ್ಯ ಸಭಾಧ್ಯಕ್ಷರೇ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ, 2.5-3 ಲಕ್ಷ ಸಂಬಳ ತೊಗೊಳ್ತಾ ಇದ್ದಾರೆ. 5 ಹೆರಿಗೆ ತಿಂಗಳಿಗೆ, 3 ಹೆರಿಗೆ ತಿಂಗಳಿಗೆ, ಕೆಲವು ಕಡೆ ಶೂನ್ಯ ಇದೆ. ನಾವು ಸಂಬಳ ಕೊಡ್ತಾ ಇದ್ದೀವಿ 3 ಲಕ್ಷ, ಅವ್ರ ಕೆಲಸನೂ ಇಲ್ಲ, ಪ್ರೈವೇಟ್ ಪ್ರಾಕ್ಟೀಸ್ಗೆ ಹೋಗ್ತಾರೆ. ಮತ್ತು ನಾವು ಅವ್ರಿಗೆ ಇಷ್ಟೆಲ್ಲ ಕೊಟ್ಕೊಂಡು ಏನು ಪ್ರಯೋಜನ? ನಮಗೊಂದು ಖುಷಿ ಇದ್ರೆ ನಮ್ಮ ಊರಲ್ಲಿ ಡಾಕ್ಟರ್ ಇದ್ದಾರೆ ಅಂತ ಅಷ್ಟೇ ಖುಷಿ ಇದ್ರೆ ಓಕೆ, ಬಟ್ ನಮಗೇನು ಅವರು ಪೂರ್ತಿ ಉಪಯೋಗ ನಮ್ಮ ವ್ಯವಸ್ಥೆಗೆ ಆಗ್ಬೇಕು ತಾನೆ. ಈಗ ಒಬ್ಬ ಗೈನಕಾಲಜಿಸ್ಟ್ ಇದ್ಬಿಟ್ಟು ಅನೆಸ್ಥೆಸಿಸ್ಟ್ ಇಲ್ಲದೆ ಹೋದ್ರೆ ಆ ಗೈನಕಾಲಜಿಗೆ ಏನು ಜಾಸ್ತಿ ಕೆಲಸ ಇರೋದಿಲ್ಲ. ಸೊ ಈ ಕಾರಣದಿಂದ ಆ 3 ಜನನೂ ಇರಬೇಕು. ಕೆಲವು ಗ್ರಾಮಾಂತರ ಪ್ರದೇಶಗಳಲ್ಲಿ, ದೂರ ಇರುವಂಥ ಪ್ರದೇಶಗಳಲ್ಲಿ ನಾವು ಅಲ್ಲಿ ಇದನ್ನು ಪೋಸ್ಟ್ ಇದ್ರೂ ಕೂಡ ಅಲ್ಲಿ ಕೆಲಸ ಮಾಡಕ್ ಬರೋದಿಲ್ಲ, ಕಾಂಟ್ರಾಕ್ಟ್ ಕರೆದ್ರೂ ಕೂಡ ಬರೋದಿಲ್ಲ. ಸೊ ಈ ಪರಿಸ್ಥಿತಿಗಳಿದೆ. ಸೊ ಇದೆಲ್ಲ ನೋಡ್ಕೊಂಡು ನಾವು ಇದೊಂದು ಪ್ರಯತ್ನ ಮಾಡ್ತೀವಿ. ಅದನ್ನೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಅದನ್ನ ಬದಲಿಸೋದಕ್ಕೂ ಕೂಡ ನಾವು ತಯಾರಾಗಿದ್ದೇವೆ. ನಾವೇನು ಹಠ ಹಿಡಿದು ಏನು ಮಾಡ್ತಾ ಇಲ್ಲ ಸುನಿಲ್ ಅವರೇ. ನಮ್ಮ ಒಂದು ಪ್ರಯತ್ನ ಸುಧಾರಣೆ ಮಾಡಿದಾಗ ಹೋದಾಗ ಏನಾಗ್ತದೆ, ಕೆಲವು ಸಮಸ್ಯೆಗಳು ಉದ್ಭವ ಆಗ್ತದೆ. ಆ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸ್ಕೋಬೇಕು ಅಂತ ಕೂಡ ನಾವು ಅದಕ್ಕೆ ಮುಕ್ತವಾಗಿ ಅದನ್ನ ಒಂದು ಸಮಾಲೋಚನೆ ಮುಖಾಂತರ ತೀರ್ಮಾನ ಮಾಡೋಣ. ಧನ್ಯವಾದ ಸಭಾಧ್ಯಕ್ಷರೇ.